ಕರ್ನಾಟಕದಲ್ಲಿ ಮುಸ್ಲಿಮರ ಸಂಖ್ಯೆ ಸುಮಾರು 1 ಕೋಟಿಯಷ್ಟಿದೆ. ಕಡಿಮೆ ಅಂದರೂ 20 ಕ್ಷೇತ್ರಗಳಲ್ಲಿ ಗೆಲ್ಲುವ, 50 ಕ್ಷೇತ್ರಗಳಲ್ಲಿ ಪೈಪೋಟಿ ನೀಡುವ ಮಟ್ಟದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಿದಂತಹ ರಾಜ್ಯ ಮುಸ್ಲಿಂ ಸಮುದಾಯ ಈಗ ಕವಲು ಹಾದಿಯಲ್ಲಿದೆ. ಇಂತಹ ಅನಿಶ್ಚಿತ ಸಂದರ್ಭವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು, ಮುಸ್ಲಿಂ ನಾಯಕರನ್ನ ತನ್ನತ್ತ ಸೆಳೆಯಲು, ಅದರಿಂದ ಅಧಿಕಾರದತ್ತ ದಾಪುಗಾಲು ಹಾಕಲು ಜೆಡಿಎಸ್ ಹವಣಿಸ್ತಾ ಇದೆ. ಇದ್ದದ್ರಲ್ಲೇ ಕಡಿಮೆ ಕಳ್ಳರನ್ನ, ಕಡಿಮೆ ಸುಳ್ಳರನ್ನ ಹೊಂದಿರುವಂತಹ ಕಾಂಗ್ರೆಸ್ ಎಂಬ ಸುಡುವ ಬಾಣಲೆಯನ್ನೇ ಆಯ್ಕೆ ಮಾಡಿಕೊಳ್ಳೋದು ಮುಸ್ಲಿಂ ಸಮುದಾಯದವರಿಗೆ ದಾರಿಯಾಗಿದೆ. ಇದು ಅನ್ಯಾಯದ ಮಾರ್ಗ ಆದರೂ ಕೂಡ ಮುಸ್ಲಿಮರಿಗೆ ಅನಿವಾರ್ಯ ಆಗಿದೆ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಶ್ರೀರಾಜ್ ಹೊಕ್ವಾಡಿ. 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಿರಂಗ ಸಭೆಯೊಂದರಲ್ಲಿ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದರೆ ಮುಸ್ಲಿಮರ ಅಭಿವೃದ್ಧಿಗೆ ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ಮೀಸಲಿಡ್ತೀನಿ ಅಂತ ಭರವಸೆಯನ್ನು ನೀಡಿದರು. ಅದಕ್ಕೆ ಪ್ರತಿಯಾಗಿ ಜೆಡಿಎಸ್ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಸ್ಲಿಮರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡಿದರು. ಅದನ್ನು ಪುಷ್ಟೀಕರಿಸುವುದಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ಸಿಎಂ ಇಬ್ರಾಹಿಂ ಅವರನ್ನು ನೇಮಕ ಮಾಡಿ ಪಕ್ಕದಲ್ಲಿ ನಿಲ್ಲಿಸಿಕೊಂಡಿದ್ರು. ಕುತೂಹಲಕರ ಸಂಗತಿ ಅಂತಂದರೆ, ರಾಷ್ಟ್ರೀಯ ಪಕ್ಷ ಅಂತ ಅನ್ನಿಸಿಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷ ಮುಸ್ಲಿಮರನ್ನ ಅನ್ಯರಂತೆ ಪರಿಗಣಿಸಿತ್ತು. 10,000 ಕೋಟಿ ಕೊಡೋದಿರಲಿ, ಸಿಎಂ ಮಾಡೋದಿರಲಿ, ಒಬ್ಬನೇ ಒಬ್ಬ ಮುಸ್ಲಿಂ ನಾಯಕನಿಗೂ ಟಿಕೆಟ್ ಕೊಡದೆ ನಿರ್ಲಕ್ಷಿಸಿತ್ತು. ಕರ್ನಾಟಕದ 3 ಮುಖ್ಯ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಮುಸ್ಲಿಮರು ಬೇಕು, ಬಿಜೆಪಿಗೆ ಬೇಡ ಎನ್ನುವುದು ಇದರಿಂದ ಸ್ಪಷ್ಟ ಆಗಿತ್ತು. ಹಾಗೆ ಸುಮಾರು 1 ಕೋಟಿ ಜನಸಂಖ್ಯೆ ಇರುವಂತಹ ಮತ್ತು ನಿರ್ಣಾಯಕ ಸ್ಥಾನದಲ್ಲಿರುವಂತಹ ಮುಸ್ಲಿಂ ಸಮುದಾಯ ಒಂದೇ ಕಾಂಗ್ರೆಸ್ ಅನ್ನು ಬೆಂಬಲಿಸಬೇಕು, ಇಲ್ಲ ಅಂದರೆ ಜೆಡಿಎಸ್ ಪರ ನಿಲುವು ತಳಿಬೇಕು ಅನ್ನುವಂತಹ ಡೋಲಾಯಮಾನ ಸ್ಥಿತಿ ಅಂದು ತಲುಪಿತ್ತು. ಸಮರ್ಥ ನಾಯಕರಿಲ್ಲದೆ ಸೊರಗಿರುವಂತಹ ರಾಜ್ಯ ಮುಸ್ಲಿಂ ಸಮುದಾಯ ಕೊನೆಗೆ ಅಳೆದು ತೂಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾರಾಸಗಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿತು. ಮುಸ್ಲಿಮರ ಬೆಂಬಲದಿಂದ ಕಾಂಗ್ರೆಸ್ ಬಹುಮತ ಪಡೆದು ಅಧಿಕಾರಕ್ಕೂ ಕೂಡ ಏರಿತು. ಗೆದ್ದ ಕಾಂಗ್ರೆಸ್ ಮಾತು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದಿಂದ ಗೆದ್ದ 7 ಮಂದಿ ಶಾಸಕರಲ್ಲಿ ಯುಟಿ ಖಾದರ್ ಅವರನ್ನ ಸ್ಪೀಕರ್ ಕುರ್ಚಿಯಲ್ಲಿ ಕೂರಿಸಿದರೆ, ಜಮೀರ್ ಅಹಮದ್ ಅವರನ್ನ ವಸತಿ, ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಚಿವರನ್ನಾಗಿಸಿತು. ರಹೀಂ ಖಾನ್ ಅವರನ್ನ ಹಜ್ ಮತ್ತು ಪೌರಾಡಳಿತ ಸಚಿವರನ್ನಾಗಿ ಮಾಡಿತು. ಹ್ಯಾರಿಸ್ ಅವರನ್ನ BDA ಚೇರ್ಮನ್ ಆಗಿ ಮಾಡಿದರೆ, ವಿಧಾನ ಪರಿಷತ್ ಸದಸ್ಯರಾದಂತಹ ನಸೀರ್ ಅಹಮದ್ ಅವರನ್ನ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ಅಬ್ದುಲ್ ಜಬ್ಬಾರ್ ಅವರನ್ನ KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿತು. ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಗೆದ್ದರೆ ಪ್ರತಿ ವರ್ಷ 10,000 ಕೋಟಿ ಕೊಡ್ತೀವಿ ಅಂತ ಭರವಸೆ ನೀಡಿದಂತಹ ಸಿದ್ದರಾಮಯ್ಯನವರೇ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾದರೂ ಕೂಡ ಮುಸ್ಲಿಂ ಸಮುದಾಯ ಕೂಡ ಅವರತ್ತ ಆಸೆಗಣ್ಣಿನಿಂದ ನೋಡ್ತಾ ಇತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2023-24ರಲ್ಲಿ 3,409 ಕೋಟಿ, 2024-25ರಲ್ಲಿ 4,535 ಕೋಟಿ ಮತ್ತು 2025 ಮತ್ತು 2026ರಲ್ಲಿ 4,500 ಕೋಟಿಯನ್ನು ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಿಟ್ಟರು. ಆದರೆ ಖರ್ಚಾದದ್ದು ಮತ್ತು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ ಬಳಕೆಯಾದದ್ದು ಎಷ್ಟು ಎನ್ನುವುದು ಇನ್ನೂ ಕೂಡ ನಿಗೂಢ ಆಗಿಯೇ ಉಳಿದಿದೆ. ಈ ನಡುವೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎದುರಾಯಿತು. ವಂಶ ಪಾರಂಪರ್ಯ ರಾಜಕಾರಣಕ್ಕೆ ತಲೆಬಾಗಿದಂತಹ ಕಾಂಗ್ರೆಸ್ ಪಕ್ಷ ಸಾಹುಕಾರ್ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ನೀಡಿ ರಾಜಕೀಯ ಮೌಲ್ಯ ಸಿದ್ಧಾಂತಕ್ಕೆ ಎಳ್ನೀರು ಬಿಟ್ಟಿತ್ತು. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ದಾವಣಗೆರೆ ದಕ್ಷಿಣ ಮುಸ್ಲಿಮರು ಗೆಲ್ಲುವ ಕ್ಷೇತ್ರ ಆಗಿದ್ದರೂ ಕೂಡ ಕಾಂಗ್ರೆಸ್ ಟಿಕೆಟ್ ನೀಡದೆ ಮುಸ್ಲಿಮರನ್ನ ಕಡೆಗಣಿಸಿತು. ಅಷ್ಟೇ ಅಲ್ಲ, ಮೊದಲಿನಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ಪ್ರದರ್ಶಿಸದೇ ಇರುವಂತಹ ಮತ್ತು ಬೆನ್ನಿಗೆ ನಿಂತು ಬೆಂಬಲಿಸ್ತಿದ್ದಂತಹ ರಾಜ್ಯದ ಮುಸ್ಲಿಂ ಸಮುದಾಯವನ್ನು, ಮುಸ್ಲಿಂ ಮುಖಂಡರನ್ನು ಪಕ್ಷ ಈಗ ಅನುಮಾನದಿಂದ ನೋಡ್ತಾ ಇದೆ. ಸಂಪೂರ್ಣ ಸಹಕಾರ ನೀಡಲಿಲ್ಲ, ಪಕ್ಷದ ಶಿಸ್ತನ್ನು ಪಾಲಿಸಿಲ್ಲ ಎಂಬ ಕಾರಣವೊಡ್ಡಿ KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ ಪಡೆದಿದೆ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಪಕ್ಷದಿಂದಲೇ ಅವರನ್ನು ಅಮಾನತು ಮಾಡಿದೆ. ಮುಂದುವರೆದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ, ಆ ಹುದ್ದೆಯಿಂದ ನಸೀರ್ ಅಹಮದ್ ಅವರನ್ನು ವಜಾ ಮಾಡಿ ಅವಮಾನಿಸಿದೆ. ಈ ಮಧ್ಯೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರದಲ್ಲಿ ಉಂಟಾಗಿರುವಂತಹ ಗೊಂದಲದ ನಡುವೆ ಸಚಿವ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ 1.5 ತಾಸು ಮಾತುಕತೆಯನ್ನು ನಡೆಸಿದಾರಂತೆ. ಈ ವೇಳೆ ಯಾವುದೇ ಆತಂಕಕ್ಕೆ ಒಳಗಾಗಬೇಕಾದಂತಹ ಅಗತ್ಯ ಇಲ್ಲ ಅಂತ ಜಮೀರ್ ಅವರಿಗೆ
ಸಿಎಂ ಸಿದ್ದರಾಮಯ್ಯನವರು ಅಭಯವನ್ನು ನೀಡಿದರೂ ಹೈಕಮಾಂಡ್ ಅಪೇಕ್ಷಿಸಿರುವಂತಹ ಹಿನ್ನೆಲೆಯಲ್ಲಿ ಸೂಕ್ತ ಸ್ಪಷ್ಟೀಕರಣ ನೀಡಬೇಕಾಗ್ತದೆ. ಈ ಸಂಬಂಧ ವರಿಷ್ಠರೊಂದಿಗೆ ಮಾತನಾಡಬೇಕಾಗ್ತದೆ ಅಂತ ಸಿಎಂ ಸೂಚಿಸಿದರು ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕದಲ್ಲಿ ಮುಸ್ಲಿಮರ ಸಂಖ್ಯೆ ಸುಮಾರು 1 ಕೋಟಿಯಷ್ಟಿದೆ. ಕಡಿಮೆ ಅಂದರೂ 20 ಕ್ಷೇತ್ರಗಳಲ್ಲಿ ಗೆಲ್ಲುವ, 50 ಕ್ಷೇತ್ರಗಳಲ್ಲಿ ಪೈಪೋಟಿ ನೀಡುವ ಮಟ್ಟದಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ 2023ರ ವಿಧಾನಸಭಾ ಚುನಾವಣೆಯಲ್ಲಿ 15 ಮಂದಿಗೆ ಟಿಕೆಟನ್ನು ನೀಡಿತು ಮುಸ್ಲಿಂ ಸಮುದಾಯದವರಿಗೆ. ಅದರಲ್ಲಿ ಗೆದ್ದು 9 ಶಾಸಕರಲ್ಲಿ ಕೆಲವರಿಗಷ್ಟೇ ಅಧಿಕಾರ ಸ್ಥಾನಗಳನ್ನು ನೀಡಿದೆ. ಈಗ ಅದನ್ನೂ ಕಾಂಗ್ರೆಸ್ ಪಕ್ಷನಿಷ್ಠೆ ಮತ್ತು ಶಿಸ್ತಿನ ನಡವಳಿಕೆಯನ್ನು ಮುಂದೆ ಮಾಡಿ ಕಿತ್ತುಕೊಳ್ತಾ ಇದೆ. ಶಿಸ್ತನ್ನು ಉಲ್ಲಂಘಿಸಿದ ಶಾಮನೂರು ಕುಟುಂಬದ ವಿರುದ್ಧ ಚಕಾರವಿತ್ತದೆ. ರಾಜಕೀಯವಾಗಿ ಹಿಂದುಳಿದ ಮುಸ್ಲಿಮರನ್ನು ಬಲಿ ಹಾಕಲು ಮುಂದಾಗಿದೆ. ಸಾಮಾಜಿಕ ನ್ಯಾಯಕ್ಕೆ ಕೊಳ್ಳಿ ಇಡ್ತಾ ಇದೆ. ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಬೆಂಬಲಿಸಿದಂತಹ ರಾಜ್ಯ ಮುಸ್ಲಿಂ ಸಮುದಾಯ ಈಗ ಕವಲು ಹಾದಿಯಲ್ಲಿದೆ. ಇಂತಹ ಅನಿಶ್ಚಿತ ಸಂದರ್ಭವನ್ನು ರಾಜಕೀಯವಾಗಿ ಬಳಸಿಕೊಳ್ಳುವುದಕ್ಕೆ, ಮುಸ್ಲಿಂ ನಾಯಕರನ್ನು ತನ್ನಂತ ಸೆಳೆಯುವುದಕ್ಕೆ, ಅದರಿಂದ ಅಧಿಕಾರದತ್ತ ದಾಪುಗಾಲು ಹಾಕುವುದಕ್ಕೆ JDS ಹವಣಿಸ್ತಾ ಇದೆ. ಒಂದು ಮೂಲ ಹೇಳುವ ಪ್ರಕಾರ JDSನ ವರಿಷ್ಠ HD ಕುಮಾರಸ್ವಾಮಿಯವರ ಸೂಚನೆಯಂತೆ JDSನ ಹಿರಿಯ ನಾಯಕರೊಬ್ಬರು ಸಚಿವ ಜಮೀರ್ ಅಹಮದ್ ಅವರನ್ನು ಸಂಪರ್ಕಿಸಿ, ನೀವು ಪಕ್ಷಕ್ಕೆ ಹಿಂದಿರುಗಿದ್ರೆ BJP ಮೈತ್ರಿಯನ್ನು ಮುರಿದುಕೊಂಡು 2028ರ ಚುನಾವಣೆಯಲ್ಲಿ JDS ಸ್ವತಂತ್ರವಾಗಿ ಸ್ಪರ್ಧಿಸುತ್ತದೆ, ಪಕ್ಷಕ್ಕೆ ಅನುಕೂಲಕರ ಪರಿಸ್ಥಿತಿ ಉದ್ಭವ ಆಗ್ತದೆ, ಅಧಿಕಾರಕ್ಕೆ ಇರುವಂತಹ ಸಂಭವವೂ ಕೂಡ ಇದೆ, ನಿಮಗೆ ಉತ್ತಮ ಸ್ಥಾನಮಾನ ನೀಡಲಾಗ್ತದೆ ಅಂತ ಕುಮಾರಸ್ವಾಮಿಯವರ ಸಂದೇಶವನ್ನು ತಲುಪಿಸಿದ್ದಾರೆ ಎನ್ನುವಂತಹ ಸುದ್ದಿ ಇದೆ. ಹಾಗೆ ನೋಡೋದಕ್ಕೆ ಹೋದರೆ ಜಮೀರ್ ಅಹಮದ್ ಖಾನ್ ರಾಜಕಾರಣಕ್ಕೆ ಬಂದದ್ದೇ ದೇವೇಗೌಡರ ಕಡೆಯಿಂದ, ಮಂತ್ರಿ ಆಗಿದ್ದು ಕೂಡ ಕುಮಾರಸ್ವಾಮಿಯವರ ಕೃಪೆಯಿಂದ. ಇಬ್ಬರ ನಡುವೆ ರಾಜಕಾರಣಕ್ಕೂ ಮೀರಿದ ಗೆಳೆತನ ಇದೆ. ಆ ಹಳೆಯ ಗೆಳೆತನವನ್ನು ಮುಂದಿಟ್ಟೇ ಸಂಪರ್ಕವನ್ನು ಮಾಡಲಾಗಿದೆ. ಇದು ರಾಜಕೀಯ ವಲಯದಲ್ಲಿ ಊಹಾಪೋಹಗಳಿಗೆ ಈಗ ಕಾರಣ ಆಗಿದೆ. ಜಮೀರ್ ನಡೆ ಏನು ಎನ್ನುವುದರ ಬಗ್ಗೆ ಎಲ್ಲರ ಕುತೂಹಲಕ್ಕೆ ಈಗ ಕಾರಣ ಆಗಿದೆ. ಮುಸ್ಲಿಂ ಸಮುದಾಯ ಗೊಂದಲದಲ್ಲಿದೆ. ಒಂದಂತೂ ಸತ್ಯ, ಕೋಮುವಾದಿ BJPಯನ್ನು ಬಿಟ್ಟು ಜಾತ್ಯತೀತ ನಿಲುವು ಹೊಂದಿರುವಂತಹ ಪಕ್ಷಗಳತ್ತ ಮುಸ್ಲಿಮರು ಒಲವು ತಳೆಯುವುದು, ಆ ಪಕ್ಷಗಳು ಆ ಸಮುದಾಯವನ್ನು ಬಳಸಿಕೊಂಡು ಬಿಸಾಡುವುದು ಮುಸ್ಲಿಮರ ದುರಂತದಂತೆ ಕಾಣತೊಡಗ್ತಾ ಇದೆ. ಮುಸ್ಲಿಮರಲ್ಲಿ ಸಮರ್ಥ ನಾಯಕರ ಕೊರತೆ ಇರಬಹುದು, ಇದ್ರೂ ಒಗ್ಗಟ್ಟಿಲ್ಲದಿರಬಹುದು, ಆ ಸಮುದಾಯಕ್ಕೆ ಸೂಕ್ತ ಶಿಕ್ಷಣ ಇಲ್ಲದಿರಬಹುದು, ಮೌಲ್ವಿಗಳ ಮಾತು ಕೇಳಬಹುದು, ನಮ್ಮ ಮಾತುಗಳು ಇಲ್ಲಿ ನಡೆಯುವುದಿಲ್ಲ ಅಂತ ಬುದ್ಧಿಜೀವಿ ಚಿಂತಕರು ಸೈಲೆಂಟ್ ಆಗಿರಬಹುದು. ಆದರೆ ಈ ಕೊರತೆಗಳನ್ನು ರಾಜಕೀಯ ಪಕ್ಷಗಳು ದುರುಪಯೋಗಪಡಿಸಿಕೊಳ್ಳಬಹುದೇ? ಇಡೀ ಒಂದು ಸಮುದಾಯವನ್ನೇ ತಮ್ಮ ಸ್ವಾರ್ಥ ರಾಜಕಾರಣಕ್ಕಾಗಿ ಬಳಸಿಕೊಳ್ಳಬಹುದೇ? ಹಾಗಾದರೆ ಈ ದೇಶದ ಪ್ರಜೆಗಳಾದಂತಹ ಮುಸ್ಲಿಮರು ಎಲ್ಲಿಗೆ ಹೋಗಬೇಕು? ಯಾರನ್ನು ಬೆಂಬಲಿಸಬೇಕು? ಈಗಾಗಲೇ JDS ವರಿಷ್ಠ HD ದೇವೇಗೌಡರು ತಮ್ಮ ಸ್ವಾರ್ಥಕ್ಕಾಗಿ JDS ಎಂಬ ಪ್ರಾದೇಶಿಕ ಪಕ್ಷವನ್ನು ಪ್ರಧಾನಿ ಮೋದಿಯವರ ಪದತಲಕ್ಕೆ ಒಪ್ಪಿಸಿಬಿಟ್ಟಿದ್ದಾರೆ. ಅದಕ್ಕೆ ಪ್ರತಿಫಲವಾಗಿ ಕುಟುಂಬದ ಕುಡಿಯನ್ನು ಕೇಂದ್ರ ಸಚಿವರನ್ನಾಗಿಸಿದ್ದೂ ಆಗಿದೆ. ಅಷ್ಟೇ ಅಲ್ಲ, ಈಗ ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಬೇಕು ಅನ್ನುವಂತಹ ದುರಾಸೆಯಿಂದ ಗೌಡ್ರು ಮೋದಿಯನ್ನು ಹಾಡಿ ಹೊಗಳುವುದು ನಡೀತಾ ಇದೆ. ಅಂದರೆ ಇಂದು ಸಮಾಜವಾದಿ ನಿತೀಶ್ ಕುಮಾರ್ ಬಿಹಾರವನ್ನು ಕೋಮುವಾದಿ BJPಗೆ ದಾರೆ ಎರೆದು ಬಿಟ್ಟಂತೆ ಕರ್ನಾಟಕ ಹಾಳಾದರೂ ಪರವಾಗಿಲ್ಲ, ತಾವು ತಮ್ಮ ಕುಟುಂಬ ಸುರಕ್ಷಿತ ಆಗಿರಬೇಕು ಅಂತಹ ಧಾವಂತದಲ್ಲಿದ್ದಾರೆ ದೊಡ್ಡಗೌಡರು. ಇಂತಹ JDS ಎಂಬ ಬೆಂಕಿಯ ಸಹವಾಸಕ್ಕೆ ಮುಸ್ಲಿಂ ನಾಯಕರು ಹೋದರೆ ಬರೀ ಬಳಸಿಕೊಳ್ಳೋದಲ್ಲ, ಸುಟ್ಟು ಕರಕಲಾಗುವುದು ಖಂಡಿತ. ಹಾಗಾಗಿ ಇದ್ದದ್ರಲ್ಲಿಯೇ ಕಡಿಮೆ ಕಳ್ಳರನ್ನು, ಕಡಿಮೆ ಸುಳ್ಳರನ್ನು ಹೊಂದಿರುವಂತಹ ಕಾಂಗ್ರೆಸ್ ಎಂಬ ಸುಡುವ ಬಾಣಲೆಯನ್ನೇ ಆಯ್ಕೆ ಮಾಡಿಕೊಳ್ಳುವುದೇ ಮುಸ್ಲಿಂ ಸಮುದಾಯದವರಿಗೆ ಈಗ ದಾರಿಯಾಗಿದೆ. ಇದು ಅನ್ಯಾಯದ ಮಾರ್ಗ ಆದರೂ ಕೂಡ ಮುಸ್ಲಿಮರಿಗೆ ಅನಿವಾರ್ಯ ಎನ್ನುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಿಸಿಬಿಟ್ಟಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.